ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ಗೆ ಸ್ವಾಗತ. ಮಾರೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ಹಾಗೂ ರುಕ್ಮಿಣಿ ಸತ್ಯಭಾಮೆ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಹಾಕುಂಭಾಭಿಷೇಕ ಮಹೋತ್ಸವ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ದಾನಿಗಳು ಆದ ಪುಟ್ಟು ಆಂಜಿನಪ್ಪನವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಪೂಜಾ ಕಾರ್ಯಕ್ರಮಗಳು, ಭಕ್ತಾದಿಗಳ ಸಹಕಾರ ಹಾಗೂ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ದಾನಿಗಳಾದ ಪುಟ್ಟು ಆಂಜಿನಪ್ಪನವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಮಹಾಗಣಪತಿ, ಶ್ರೀ ಸೋಮೇಶ್ವರ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಶಾಸ್ತ್ರ ಅಯ್ಯಪ್ಪ, ಶ್ರೀ ನಂದಿ ಆದಿತ್ಯ ನವಗ್ರಹ, ಶ್ರೀ ನಾಗದೇವತಾ ಶಿಲಾವಿಗ್ರಹ ಮತ್ತು ಶ್ರೀ ರುಕ್ಮಿಣಿ ಸತ್ಯಭಾಮೆ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ಶಿಖರ ಕಳಿಸಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಆಗಮಿಸಿದ ಗಣ್ಯರಿಂದ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಭಕ್ತಿ ಗಾನಸುದೆ, ವೀರಗಾಸೆ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಿತು. ಸುಪ್ರಭಾತ, ವೇದ ಪಾರಾಯಣ, ಪುನರ್ ಪ್ರತಿಷ್ಠಾಪನೆ, ಅಷ್ಟೇ ತ್ರಿಶಂತ್, ಶಿಲಾನ್ಯಾಸ, ಶ್ರೀ ರುದ್ರೀಯ ಜಪಾಭಿಷೇಕ, ಪ್ರಧಾನ ದೇವತಾ ಅಷ್ಟೋತ್ತರ, ಶಕಮೂಲ, ಗಾಯತ್ರಿ ಮಂತ್ರ ಹೋಮ, ಶ್ರೀ ರುದ್ರ ಹೋಮ, ಪುರುಷ ಸೂಕ್ತ ಹೋಮ, ವಿಷ್ಣು ಸೂಕ್ತ, ನಾರಾಯಣ ಸೂಕ್ತ, ನಾಡಿನ ಸಂಧಾನ ಪೂರ್ವಕ ಕಲಾ ಹೋಮ, ದಾಯಾದಿ ಹೋಮ ಇನ್ನಿತರೆ ಹೋಮಗಳು ಆಗಮಿಸಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣಾ ಏರ್ಪಡಿಸಲಾಗಿತ್ತು. ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಸಾವಿರಾರು ಭಕ್ತಾದಿಗಳು ತಂಡೋಪತಂಡವಾಗಿ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಜನಪ್ರತಿನಿಧಿಗಳು, ಗ್ರಾಮದ ಮುಖಂಡರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಎಂದು ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ಜನನಾಯಕರು, ದಾನಿಗಳಾದ ಪುಟ್ಟು ಆಂಜಿನಪ್ಪನವರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ವರದಿ ಮಂಜುನಾಥ್, ಡಿಎಂ ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ. ಇವತ್ತು ಬಹಳ ಸಂತೋಷ, ಸಂಭ್ರಮದ ವಾತಾವರಣ ನಮ್ಮ ಮಾರೇನಹಳ್ಳಿ ಗ್ರಾಮದಲ್ಲಿ. ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ಸೋಮೇಶ್ವರ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನನ ನಮ್ಮ ಮಾರೇನಹಳ್ಳಿ ಗ್ರಾಮದ ಶಾನುಭೋಗರು ಅನುದಾನಪ್ಪನವರು ಅಂತೇಳಿ ಅವರ ಸಾರಥ್ಯದಲ್ಲಿ ಅವರ ಒಂದು ಪ್ರಯತ್ನದ ಭಾಗವಾಗಿ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವಾಸ್ತುಶಿಲ್ಪ ಶಿಲ್ಪ ಇರೋಂಥ ಒಂದು ದೇವಸ್ಥಾನ ನಮಗೆ ಕೊಡುಗೆಯಾಗಿ ಕೊಟ್ಟಿರುವಂಥದ್ದು. ಮತ್ತು ಇಲ್ಲಿ ದೇವರುಗಳನ್ನ ಸೋಮೇಶ್ವರ ಸ್ವಾಮಿನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ನಿರ್ಮಾಣ ಮಾಡಿ ನಮಗೆಲ್ಲ ಅರ್ಪಣೆ ಮಾಡಿರುವಂಥದ್ದು. ಅದು ಮುಂದುವರೆದ ಭಾಗವಾಗಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ಈಗಿನ ಕಾಲಕ್ಕೆ ತಕ್ಕಂಗೆಲ್ಲ ಅಭಿವೃದ್ಧಿ ಮಾಡಿ ಗ್ರಾಮದ ಎಲ್ಲ ಕುಟುಂಬಗಳ ಸಹಕಾರದಿಂದ ಒಂದು ದಿನ ಎಲ್ಲರ ಸಹಕಾರದ ದೇವರ ಆಶೀರ್ವಾದಕ್ಕೆ ಪಡ್ಕೊಳ್ಳೋದಕ್ಕೆ ಮಾಡಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ಮಾಡಿ ಸೋಮೇಶ್ವರ ಸ್ವಾಮಿ, ವೇಣುಗೋಪಾಲ ಸ್ವಾಮಿ ಎಲ್ಲರಿಗೂ ಒಳಿತು ಮಾಡಲಿ, ಆ ಭಗವಂತ ಸೋಮೇಶ್ವರ ಕಾಪಾಡಲಿ, ಕಷ್ಟಗಳಿಗೆ ಆಶೀರ್ವದಿಸಿ ಸಂತೋಷ ಕೊಡಲಿ ಅಂತೇಳಿ ಎಲ್ಲರಿಗೂ ಒಳ್ಳೆಯದಾಗಿದೆ.